ಮೆಣಸಿನಕಾಯಿಯನ್ನು ಕೂಡ ಬೆಳಿಬಹುದು ಎನ್ನುವುದನ್ನು ಒಬ್ಬರ ರೈತರು ನಮ್ಮಲ್ಲಿ ಸಾದರಪಡಿಸಿದ್ದಾರೆ. ಅವರು ಅದನ್ನು ಪ್ರಾಯೋಗಿಕವಾಗಿ ಬೆಳೆದು ಸಕ್ಸಸ್ ಆಗಿದ್ದಾರೆ. ಈಗ ಎರಡನೇ ಬೆಳೆಯನ್ನು ಬೆಳೀತಾ ಇದ್ದಾರೆ. ತೊಂಡೆ ಮತ್ತು ಏನು ಮೆಣಸಿನಕಾಯಿ ಎರಡನ್ನೂ ಭಾಳ ಅತ್ಯಂತ ಸೂಕ್ತವಾಗಿ ಬೆಳೆದಿದ್ದಾರೆ ಮತ್ತು ಅದರಲ್ಲಿ ಒಂದರಲ್ಲಿ ಲಾಸ್ ಆದ ಇನ್ನೊಂದು ಲಾಭ ಆಗುತ್ತೆ ಅನ್ನುವಂಥ ಭಾವನೆಯನ್ನು ಅವರು ಹೊಂದಿದ್ದಾರೆ. ಅವರ ಒಂದು ಅನುಭವನ ಈ ರೀತಿ ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ತೆ. ತಮ್ಮ ಹೆಸರು? ತೋಟೇಗೌಡ ಅಂತ. ತೋಟೇಗೌಡ್ರೆ. ಯಾವೂರಿದು? ಕಂಡೇನಹಳ್ಳಿ. ಇದೇನು ಎಷ್ಟು ಎಕರೆ ಐತಿ ಇದು? ಟೋಟಲ್ 2 ಎಕರೆ 7 ಗುಂಟೆ ಇದೆ. ಇದನ್ನ ಮಾಡಿದಿರಲ್ಲ? ತೊಂಡೆ ಮಾಡಿ ಒಂದು 10 ಗುಂಟೆಗೆ. 10 ಗುಂಟೆ. ಭಾಳ ವರ್ಷದಿಂದ ಮಾಡ್ತೀರಿ ತೊಂಡೆ? ನಾವು ಮಾಡ್ತಾ ಇರ್ತೀವಿ. ಅಲ್ಲ, ಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ತೊಂಡೆ ಮಧ್ಯದಲ್ಲಿ ಮತ್ತು ಮೆಣಸಿನ್ಕಾಯಿ ಹಾಕಿದಿರಲ್ಲ? ಅದು ಒಳ್ಳೆ ದುಡ್ಡು ಆಗುತ್ತೆ. ಇದ್ರಾಗ ಇದು ಖರ್ಚು ಮಾಡಿದ ದುಡ್ಡೆಲ್ಲ ಈ ಮೆಣಸಿನ ಗಿಡದಾಗೆ ಬರುತ್ತೆ. ಖರ್ಚು ಮಾಡಿದ್ದೆಲ್ಲ ಮೆಣಸಿನ ಗಿಡದಲ್ಲಿ ದಡಿ ದಾರ ಇದ್ರ ಬರುತ್ತೆ. ಇಲ್ಲಿ ನೆರಳಾಗೋದ್ರಿಂದ ಸ್ವಲ್ಪ ಏನೋದಕ್ಕೇನು ಕಡಿಮೆ ಇಳುವರಿ ಬರಲ್ಲ ಏನದು? ಏನಿಲ್ಲ, ಒಳ್ಳೆ ಬೀಜ ಆದರೆ ಒಳ್ಳೆ ಇಳುವರಿ ಬರುತ್ತೆ. ಅದು ಬೀಜ ಈ ವರ್ಷ ಒಳ್ಳೆ ಬೀಜ ಸಿಗಲಿಲ್ಲ, ಅಂದರೆ ಒಳ್ಳೆ ಬೀಜ ಸಿಕ್ತಾಗ ಒಳ್ಳೆ ಇಳುವರಿ ಬರುತ್ತೆ. ಈ ತೊಂಡೆ ಇದನ್ನ ಬಳ್ಳಿನ ಬಳ್ಳಿ ಇದರಿಂದ ಹಾಕಿ ಬೀಜದಿಂದ ಮಾಡ್ತೀರಾ? ಬಳ್ಳಿನ ಬಳ್ಳಿನೇ ಕಟ್ ಮಾಡಿ ಹಾಕ್ತೀವಿ. ಒಮ್ಮೆ ಇದನ್ನ ಬಳ್ಳಿ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಇದು? ಇದು 2 ವರ್ಷ ಬರುತ್ತೆ. ಇವಾಗ ಹಾಕಿ ಎಷ್ಟು ದಿನ ಆಯಿತು? ಇವಾಗ ಹಾಕಿ ನವಂಬರಾಗ ಹಾಕಿದ್ದೀವಿ. ನವಂಬರ್ದಲ್ಲಿ ಹಾಕಿದ್ದೀವಿ. ಜನವರಿ 1 ಸಿಗಿತ್ತು. ಹಾಕಿದ್ದು ಎಷ್ಟು ತಿಂಗಳಿಗೆ ಬರಕ್ಕೆ? ತಿಂಗಳು ಬೇಕು. 60 ದಿವಸ. ನೀರು ಜೆಟ್ಟು ಇದು ಮಾಡಿದ್ದೀವಿ. ಹನಿ ನೀರಾವರಿ ಮಾಡಿದ್ದೀರಿ. ಮತ್ತು ಹನಿ ನೀರಾವರಿ ಮಾಡಿದಾಗ ಅದ್ರ ಜೊತೆಗೆ ಹಂಗೆ ಮೆಣಸಿನ್ಕಾಯಿ ಹಾಕಿದ್ರಿ? ಅದಕ್ಕೂ ಹನಿ ನೀರಾವರಿ ಮಾಡಿದ್ದೀವಲ್ಲ. ಅದಕ್ಕೂ ಹನಿ ನೀರಾವರಿ ಮಾಡಿದ್ದೀರಿ. ಇವಾಗ ಎಷ್ಟು ಹರಿದಿದ್ದೀರಿ ತೊಂಡೆಕಾಯಿನ? ತೊಂಡೆಕಾಯಿ ಈ ವರ್ಷ ಅದೇ ರೋಗ ಇದು ಹವಾಗುಣ ಸರಿ ಇಲ್ದಲೆ ಸ್ವಲ್ಪ ಸಿಗದೆ ಇದೆ. ಈ ವಾರ ಎಲ್ಲ ಒಂದು 2 ಕ್ವಿಂಟಲ್ ಸಿಗುತ್ತೆ. 200 kg. 200 kg ಏನಿದೆ ರೇಟು? ರೇಟೆಲ್ಲ 20 ರೂಪಾಯಿ ಇದೆ. 20 ರೂಪಾಯಿ. ಈ ತೊಂಡೆಕಾಯಿ ಎಲ್ಲ ಕನಿಷ್ಠ ಎಷ್ಟು ರೇಟ್ ಸಿಕ್ಕರೆ ನಿಮ್ಗೆ ವರ್ಕೌಟ್ ಆಗುತ್ತೆ? ನಿಮಗೆ 20 ರೂಪಾಯಿ ಸಿಕ್ಕರೆ ಮಾತ್ರ ವರ್ಕೌಟ್ ಆಗುತ್ತೆ. ಕನಿಷ್ಠ 20 ರೂಪಾಯಿ ಸಿಗಲೇಬೇಕು. 20 ಕೆಳಗಾದ್ರೆ ವರ್ಕೌಟ್ ಆಗಲ್ಲ? ಆಗಲ್ಲ. ಏನೇನು ಖರ್ಚಿದೆ ಇದರಲ್ಲಿ? ತಂತಿ ಬಿಡಬೇಕು, ದಾರ ಬಿಡಬೇಕು, ಆಮೇಲೆ ಗೊಬ್ಬರ ಹಾಕಬೇಕು. ಔಷಧಿದೇನು ಕಮ್ಮಿ, ಔಷಧಿ ಹೊಡೆಯಲ್ಲ ಹೆಚ್ಚಿಗೆ. ಇದಕ್ಕೇನು ಔಷಧಿ ತಾಣಲ್ಲ. ಆಳಬೇಕು, ಬಿಡ್ಸೋಕ್ಕೆಲ್ಲ ಆಗಬೇಕು. ಅದೇ ಭಾಳ ಏನು. ಆಮೇಲೆ ಕಳೆ ಬರುತ್ತೆ. ಮಳೆ ಆದಮೇಲೆ ಕಳೆ ಬರುತ್ತೆ. ಕಳೆನಾಶಕ ಹೊಡೆದ್ರೆ ಹೋಗುತ್ತೆ. ಕಳೆನಾಶಕ ಹೊಡೆಯೋಂಗಿಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಅದು ಹರಿಯೋದು ಬಿಟ್ಬಿಟ್ರು ನೀರಾಗುತ್ತಲ್ಲ, ದಪ್ಪ ಆಗುತ್ತೆ. ಆಮೇಲೆ ಹಣ್ಣು ಬರುತ್ತೆ. ಹಣ್ಣು ಬಂದರೆ ಏನು ಮಾಡಕ್ಕೆ ಬರೋದಿಲ್ಲ. 8 ದಿನ ಬಿಟ್ಟು ಕೊಯ್ದರೆ ಹಣ್ಣು ಬರುತ್ತೆ. ಮಾರ್ಕೆಟಾಗಿ ಯಾರೂ ತಗೊಳ್ಳೋದಲ್ಲ. ಇದನ್ನೇ ಇರಬೇಕು. ಅದು ಈ ಥರ ಸೈಜೇ ಇರಬೇಕು. ಹಿಂಗಿದ್ರೆ ಮಾತ್ರ ತಗೊಂತಾರೆ. ಇಷ್ಟು ಇರ್ಬೇಕು. ಅದು ಇಷ್ಟಪ್ಪ ಬರುತ್ತೆ. ಹಂಗೂ ನಾವು ನೀರು ಕೊಟ್ಟು ಇನ್ನು ವಾರ ಅನ್ನೋರೊಳಗೆ ನೋಡಿ ಈ ಥರ ಆದರೆ ಯಾರು ಈ ಬೇಲಾಗಿರ್ತೈತಲ್ಲ ಆ ತೊಂಡಿಗೆ ಇದಕ್ಕೇನು ಅಂತರ? ಅದು ನಾಟಿ. ಅದು ವಿಷ ಇರುತ್ತಲ್ಲ? ಅದು ವಿಷ ಇರುತ್ತೆ. ಅದು ಇದು ಏನು ಬರಲ್ಲ. ವಿಷ ಇರಲ್ಲ ಇದು? ಇಲ್ಲ. ಇದು ತಿನ್ಬೋದಲ್ಲ, ಬರೀದನ್ನೇ ತಿನ್ನೋದು. ಹಂಗೆ ಬರೀ ತೊಂಡಿಕಾಯಿನ ತಿಂತೀರಾ? ತಿನ್ಬೋದು, ತಿಂತಾರಲ್ಲ ಎಲ್ಲ. ಇದು ಹೆಂಗದು ಐಡಿಯಾ ಬಂತು ನಿಮಗೆ ತೊಂಡೆಕಾಯಿ ಪ್ಲಸ್ ಮೆಣಸಿನ ಗಿಡ ಹಾಕಿದ್ರೆ ಅನುಕೂಲ ಅಂತೇಳಿ? ಇಲ್ಲೇ ನಮ್ಮ ಹೊಲದ ಪಕ್ಕದಾಗ ಹಾಕಿದ್ರು. ನನ್ನ ತಮ್ಮನೇ ಮಾಡಿದ್ದ 1 ವರ್ಷ ಎಲ್ಲ ನೋಡ್ಕೊಂಡ್ಬಂದೆ. ಹಂಗಾಗಿ ನಾವು ಆವಾಗಲಿಂದ ಹಾಕ್ತಾಯಿದ್ದೀವಿ. ಈಗ ನೀವು ಭಾಳ ಒಂಥರ ರೈತರು ಜಾಣರಿದ್ದೀರಿ. ಯಾಕಂದ್ರೆ 2.5 ಎಕರೆ ಏನು ಮಾಡಿರು ಒಂದೊಂದು ಟೈಮಾಗ ರೈತನಿಗೆ ಉಪಕಾರ ಆಗಲ್ವಲ್ಲ. ಹಿಂಗಿರೋದಲ್ಲಿ ಏನು ಮಾಡೋದು? ಈಗ ಹೋದನೇ ವರ್ಷ ಮೆಣಸಿನಕಾಯಿ ಅಂದರೆ ಎಲ್ಲ ಅನ್ನೋರು ಬಂದು ಬರೀ ಒಂದು ಗುಣಿ ಕೊಯ್ದ್ರೆ ಹಾಳು ಒಂದು ನುಂಬತ್ತಕ್ಕೆ ಆಗ್ತಿರ್ಲಿಲ್ಲ. ರೈಟ್ ಇಲ್ಲ. ಈ ವರ್ಷ ಫಸ್ಟ್ ಇಲ್ಲ, ರೈಟ್ ಐತೆ. ಇವಾಗ 25-30 ರೂಪಾಯಿ ಹೋಗುತ್ತೆ. ಅಲ್ಲ, ಅದು ನಿಮ್ದು ಜಾಣ್ತಾನೆ. ಈಗ ಯಾರು 2 ಎಕರೆ ಇತ್ತು ಅಂದ್ಕೊಳ್ಳಿ, 2 ಎಕರೆ ಒಂದೇ ಬೆಳೆ ಮಾಡಿಬಿಡ್ತಾರೆ. ನೀವು ಆ ಥರ ಮಾಡಿಲ್ಲ. ಒಂದೊಂದು 10 ಗುಂಟೆ ಮಾಡಿಲ್ಲ. ಹಂಗೆ ಮಾಡಿದಾಗ ಅನುಕೂಲ ಅಥವಾ ಹಿಂಗೆ ಮಾಡಿದ್ರೆ ಅನುಕೂಲ? ಹಿಂಗೆ ಮಾಡಿದ್ರೆ ಅನುಕೂಲ. ಯಾವ ರೀತಿ ಅಂತೀರಿ ಅನುಕೂಲ? ನಾವೀಗ ಅಲ್ಲಿ ಒಂದು ಅರ್ಧ ಎಕರೆ ಸೌತೆ ಹಾಕ್ತೀವಿ. ಇನ್ನು ಈಗ ತಿನ್ನೋ ಸೌತೆ ಒಂದು ಅರ್ಧ ಎಕರೆ ಬೀನ್ಸ್ ಹಾಕ್ತೀವಿ. ಒಂದು ಅರ್ಧ ಎಕರೆ ಇದು ಅಲಸಂಡೆ ಹಾಕ್ತೀವಿ, ಉದ್ದೇನದು. ಅವೆಲ್ಲ ದಡಿ ದಾರ ತಂತೀನಿ. ಒಂದೊಂದು ಟೈಮ್ ರೈಟ್ ಸಿಕ್ಕಿದಾಗ ನಮಗೆ ದುಡ್ಡು ಆಗುತ್ತೆ. ರೈಟ್ ಸಿಕ್ಕಲಿಲ್ಲ ಅಂದರೆ ರೈತರು ಇದೇ ಜೀವನ ಅಷ್ಟೇ. ಹೋಗ್ತಿರೋದು.
ಮತ್ತು ಈಗ 2 ವರ್ಷ ಬಿಡ್ತೀರಿ ಇದನ್ನ ತೊಂಡಿನ? ಇಲ್ಲ, ನಾವು ಒಂದೇ ವರ್ಷ ಕಿತ್ತಿದ್ದೀವಿ. ಮತ್ತು 2 ವರ್ಷ ಬರ್ತಂದ್ರಿ? ಬರುತ್ತೆ, 3 ವರ್ಷ ಆದರೂ ಬರುತ್ತೆ. ಕಲ್ಲ ಇದು ತಂತಿ ಕಂಬ ಇರುತ್ತಲ್ಲ, ಹಾಂ, ಕಲ್ಲು ಕಂಬ ಅದನ್ನು ನೊಟ್ಟು ಮಾಡಬೇಕು. ಹಂಗೆ ಮಾಡಿದ್ರಿ? ಇದ್ಬಿಟ್ಟು ಅಲ್ಲಿಗೆ ಗುಂಡಿ ಮಾಡಿಬಿಟ್ಟು ಇದನ್ನೇ ಕುಯ್ದ್ಬಿಟ್ಟು ನೋಟ್ಬಿಟ್ಟು ಇದು ಕಿತ್ತು ಎಸೆಯೋದು. ಅಲ್ಲ, ಹಂಗೆ ದನಿಂಗ್ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಯಾವ ತೊಂದರೆ ಒಳ್ಳೆ ಚೆನ್ನಾಗಿ ಬರುತ್ತೆ. ಮತ್ತು ಇದು ತಂತಿ ಹಂಗೆ ಇರುತ್ತೆ, ವೈರ್ ಮಾತ್ರ ಬಿಟ್ಕೋಬೇಕು ನಾವು. ಅಲ್ಲ, ಹಂಗೆ ಮಾಡಿದ್ರೆ ಅನುಕೂಲ ಆಗ್ತೈತೆ? ಹಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಹಾಂ, ನಾವು ಹಂಗೆ ಮಾಡೋಕ್ಕೆ ಬಂಡವಾಳ ಇಲ್ಲ ಇನ್ನೂ. ಹಂಗಾಗಿ ಹಿಂಗೆ ಮಾಡ್ಕೊಂತ ಇದೀವಿ. ಹಾಂ, ಗೌಡದು ಎಷ್ಟು ಗುಂಟೆ ಇದೆಯೋ? 10 ಗುಂಟೆ. ಇಲ್ಲಿ ವಿಶೇಷತೆ ಏನಂದ್ರೆ ನೀವು ಇದ್ರ ಜೊತೆ ಮಾಡಿದ್ದೀರಿ? ಹೌದು. ಹಾಂ ಹಾಂ ಹಾಂ. ಇದೇನು ಸಸಿ ತರ್ತೀರೋ ಅಥವಾ ನೀವೇ? ಇಲ್ಲ, ಸಸಿ ತಂದಿದ್ದು. ಎಲ್ಲಿಂದ ತಂದ್ರಿ? ಇಲ್ಲೇ ಹಳೆ ಬೀಡು ತರ್ತೀವಿ. ಹೌದ್ರಾ? ಈಗ ಇದು ಸಸಿಗೆ ಎಷ್ಟು ಒಂದಕ್ಕೆ? ಒಂದು ಸಸಿಗೆ 70 ಪೈಸೆ. ಒಂದು ಸಸಿಗೆ 70 ಪೈಸೆ? ಹಾಂ ಹಾಂ ಹಾಂ. ಎಷ್ಟಾಯ್ತದು? ಅದೊಂದು 2,000 ಆಯಿತು. 2,000 ಆಯಿತು. ಅದು ಎಷ್ಟು ತಿಂಗಳು ಸಸಿ ತರ್ತೀರಿ? ಅದು 1 ತಿಂಗಳು ಸಸಿ ತರ್ತೀವಿ. ನೀವೇ ಸಸಿ ಮಾಡ್ಕೊಂಡ್ರೆ ಅದು ಉಳಿಯೋದಲ್ಲ? ಆಗುತ್ತೆ. ಆವಾಗ ನಮಗೆ ಕೆಲಸ ಇರುತ್ತೆ ಅದು ಇದು ಅಂತ. ಆಮೇಲೆ ಮಳೆ ಜಾಸ್ತಿ ಇರುತ್ತೆ, ಸರಿ ಆಗಲ್ಲ ಅಂತ ನಾವು ಇದೆಲ್ಲ ಬೇರೆ ಆಗಲೆಲ್ಲ ನಾವೇ ಮಾಡ್ಕೊತೀವಿ. ಇದು ಹಸಿಮೆಣಸಿನ್ಕಾಯಿ ಲಾಭದಾಯಕನಾ ಇದು? ಹೌದು, ಲಾಭದಾಯಕವೇ. ಕೆಲವರು ಒಣ ಮೆಣಸಿನ್ಕಾಯಿ ಮಾಡ್ತಾರಲ್ಲ? ನಾವು ಅದು ನಮ್ಮ ಕಡೆ ಬರೋಲ್ಲ. ನಮ್ಮ ಕಡೆ ಬರೀ ಹಸಿಮೆಣಸಿನ್ಕಾಯಿ. ಬರೀ ಮೆಣಸಿನ್ಕಾಯಿ ಎಷ್ಟು ದಿವಸಕ್ಕೆ ಮಾರಿತೀರಿ? ಅದೇ 15 ದಿನ ಬೇಕು. ಈಗ ಇದು ಸಸಿ ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಬಂತು ಮೆಣಸಿನ್ಕಾಯಿ? ಇದು 40-45 ದಿನಕ್ಕೆ. 40-45 ದಿವಸಕ್ಕೆ ಬರುತ್ತೆ. ಈ ಎಲ್ಲ ಇವೆಲ್ಲ ತರಕಾರಿನ ಮಾಡ್ತಾರಲ್ಲ, ಲೇಬರ್ಸ್ ಎಲ್ಲ ಸಿಗ್ತಾರೆ ನಿಮ್ಗೆ ಕೆಲಸಗಾರರು? ಸಿಗ್ತಾರೆ, ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇಲ್ಲ ಅಂದಾಗ ನಾವೇ ಇಷ್ಟೆಲ್ಲ ನಾವೇ ಮಾಡ್ಕೊತೀವಿ. ನೀವೇ ಮನೆಯವ್ರು ಮಾಡ್ಕೊಂತೀವಿ? ಜಾಸ್ತಿ ಆದಾಗ ಮಾತ್ರ ಆಳು ಬರ್ತಾರೆ. ಮನೆಯವ್ರು ಮಾಡ್ಕೊಂಡ್ರೆ ಲಾಭೇನು? ಲಾಭ. ಇಲ್ಲ ಅಂದರೆ ಬರೀ ಅವ್ರಿಗೆ ಸರಿ ಆಗುತ್ತೆ. ಅವ್ರಿಗೆ ಸರಿ ಆಳೆ ಕೊಡೋದು, ಅವ್ರಿಗೆ ಊಟ ಇದು ಅವ್ರು ಸರಿ ಅವರಿಗೆ. ಈಗ ನೀವು ಭಾಳ ನೋಡಿದ್ರೆ ಖುಷಿ ಆಗುತ್ತೆ. ಈ ತೊಂಡೆ ಜೊತೆಗೆ ಮಾಡಿದ್ದೀರಿ, ಈ ನೆರಳು ಬೀಳುತ್ತಲ್ಲ, ಅದಕ್ಕೆ ಮೆಣಸಿನ್ಕಾಯಿಗೆ ಏನೋ ಅಂತ ಪರಿಣಾಮ ಬೇರಿಲ್ಲ? ಇಲ್ಲ ಇಲ್ಲ, ಯಾವಾಗಲೂ ಬೇರೆ ಇಲ್ಲ, ಇನ್ನು ಚೆನ್ನಾಗಿ ಬಂದಿದೆ. ಈಗ ಕೆಲವರು ಇದನ್ನ ಹಾಕ್ತಾರಲ್ಲ, ಓಪನ್ ಫೀಲ್ಡ್ನಲ್ಲಿ ಹಾಕ್ತಾರೆ, ಅದಕ್ಕೆ ಹಾಕಿದರೆ ಇದಕ್ಕೆ ಹಾಕಿದರೆ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಏನಾರು ಕಡಿಮೆ ಆಗಿದೆ ಅಥವಾ ಏನು ರೋಗ ಬಾಧೆ ಏನಾದ್ರು ಬಂದಿದೆ? ರೋಗ ಕಮ್ಮಿ ಆಗುತ್ತಿದ್ದೋ, ರೋಗನೇ ಬರಲ್ಲ. ಹಿಂಗೆ ಹಾಕಿದ್ರೆ ರೋಗ ಬರಲ್ಲ ನೆಳ್ಳಗೆ. ಚೆನ್ನಾಗಿ ಬರುತ್ತೆ. ಅಂದರೆ ವಾತಾವರಣ ಇದ್ರ ಮೇಲೆ ಈ ವರ್ಷ ಹಿಂಗಾಗಿರೋದು ಅಷ್ಟೇ. ಹಿಂಗಾಗಿದೆ. ಬೆಳೆ ಬರುತ್ತೆ, ಏನು ತೊಂದರೆ, ಚೆನ್ನಾಗಿ ಬರುತ್ತೆ. ಅಲ್ಲಿ ನೀವು ಹಿಂಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತೊಂಡಿಗೆ ಏನಾರು ತೊಂದರೆ ಆಗಿದೆ? ಇಲ್ಲ 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 ಇಲ್ಲ, ತೊಂಡಿಗೆ ಯಾವುದೇ ಥರದ ತೊಂದರೆ ಆಗಿಲ್ಲ, ಮೆಣಸಿನ್ಕಾಯಿಗೆ ತೊಂದರೆ ಆಗಿಲ್ಲ. ಅಲ್ಲ, ನೀವೀಗ ಓಪನ್ ಫೀಲ್ಡ್ನಲ್ಲಿ ಹಾಕ್ತಾರಲ್ಲ, ಅದಕ್ಕಿಂತ ಇಲ್ಲಿ ಇಳುವರಿ ಕಡಿಮೆ ಐತೆ ಹೆಚ್ಚೈತೆ? ಒಂದು ಸ್ವಲ್ಪ ಕಮ್ಮಿ ಬರುತ್ತೆ, ಇಲ್ಲ ಅಂತ ಇಲ್ಲ, ಕಮ್ಮಿನೇ. ಏಕೆ ಅಂದರೆ ನೆಳ್ಳಾಗಿರುತ್ತೆ. ಈ ಬೇಸಿಗೆ ಕಾಲದಾಗ ಈ ನೆಳ್ಳಾಗಿರೋದು ಒಳ್ಳೆ ಬೆಳೆ ಬರುತ್ತೆ. ನೆಳ್ಳಾಗೆ ಬೇಸಿಗೆಯಲ್ಲಿ ಮಳೆ ಆದಾಗ ಇದು ನೀವು ಹೇಳ್ದಂಗೆ ಬರಲ್ಲ, ಇದು ಸ್ವಲ್ಪ ಕುಂಠಿತವಾಗುತ್ತೆ. ಅದಕ್ಕೆ ಬೇಸಿಗೆ ಹೇಳುವಾಗ ಮಾಡಿ, ಬೇಸಿಗೆಯಲ್ಲಿ ಮಾತ್ರ ಇದು ಚೆನ್ನಾಗುತ್ತೆ. ಚಳಿಯಿಂದ ಬೇಸಿಗೆ ಮುಗಿಯೋದ್ರೊಳಗೆ ಕಿತ್ತೆಸಿತೀವಿ. ಯಾಕೆಂದರೆ ಕಡಿಮೆ ನೀರಿನಲ್ಲಿ ಎರಡೂ ಬೆಳೆ ಬೆಳೆದಿದ್ದೀರಲ್ಲ. ಮತ್ತೇನು ಹಾಕೋಣ ಅಂದ್ಕೊಂಡು? ಟೊಮೊಟೊ ಬರ್ತೈತೆ ಹಿಂಗೆ ಹಾಕೋಕ್ಕೆ? ಆಗುತ್ತೆ, ಮಾಡಿದ್ದು ಟೊಮೊಟೊ ಮಾಡಿದ್ದೀರಾ? ಮಾಡಿದ್ದು. ಈ ಟೊಮೊಟೊ ತೊಂಡಿ ಮಾಡಿದ್ದೀರಾ? ಇಲ್ಲ, ಟೊಮಟೆ ಇದ್ರೊಳಗೆ ಮಾಡಿರಲಿಲ್ಲ, ಪ್ರತ್ಯೇಕ ಮಾಡಿದ್ದೀರಿ. ಆದ್ರೆ ಮಾಡಿ ಮನೆಗೆಲ್ಲ ಹಾಕ್ಯಂತೀವಿ ತಿನ್ನೋಕ್ಕೆ. ಟೊಮೊಟೊ ಅಲ್ಲ. ಎಷ್ಟು ಜನ ಮಕ್ಕಳು ತಮಗೆ? ನಮಗೆ 2. ಅವರು ಇದಕ್ಕೆ ಬರ್ತಾರ ಅಥವಾ ಸ್ಕೂಲು ಕಾಲೇಜ್ ಹೋಗ್ತಾರೆ? ಇಲ್ಲ, ಎಲ್ಲ ಬಿಟ್ಟಿದ್ದಾರೆ. ಒಬ್ಬ ಮಗಳು ಮದುವೆ ಮಾಡಿದ್ದೀನಿ, ಇನ್ನೊಬ್ಬ ಮಗಳನ್ನ ಮದುವೆ ಮಾಡಬೇಕು. ಅವನು ITI ಮಾಡ್ಕೊಂಡಿದ್ದಾನೆ, ಕಾಲೇಜ್ ಮುಗೀತವತ್ತು. ಕೃಷಿ ಆಸಕ್ತಿ ಐತಿ ಇಲ್ಲ ಅವರಿಗೆ? ಇದೆ, ಆಯ್ತಾ? ಅವರೇ ಇದೆಲ್ಲ ಮಾಡಿರೋದು. ಅವ್ರು ಮಾಡಕ್ಕೆ ಹೇಳ್ತೀರ ಅವ್ರಿಗೆ? ನಾವೇನು ಹೇಳ್ಬೇಕೆಲ್ಲ ಮಾಡ್ತಾರೆ. ದುಡ್ಡು ಲಾಭ ಬಂದ್ರೆ ಮಾಡ್ತಾರೆ. ಲಾಭ ಬರಲಿ ಇನ್ನೇನು ವೃತ್ತಿ ಮಾಡಲೇಬೇಕಲ್ಲ. ಇನ್ನು ಬೆಂಗಳೂರಿಗೆ ಹೋಗಿದ್ದ, ಕಂಪ್ನಿಲಿದ್ದ 1 ವರ್ಷ, ಅವನಿಗೆ ಯಾಕೆ ಸರಿಯಾಗಲಿಲ್ಲ ಆರೋಗ್ಯ, ಮತ್ತು ವಾಪಸ್ ಬಂದು. ಅವರೇ ಹೇಳಿದ್ರೆ ಬೆಂಗಳೂರು ಜೀವನ ಬೇಡ, ಇಲ್ಲೇ ಆರಾಮಿರ್ತೀನಿ ಅಂದ್ರೆ? ಇಲ್ಲೇ ಆರಾಮಾಗಿರ್ತೀನಿ ಈಗ ಅಂತ. ಅವ್ರ ಮನೆ ಕೆಲಸ ಮಾಡೋಕ್ಕೇನು ಸಮಸ್ಯೆ ಇಲ್ಲ? ಇಲ್ಲ ಸಮಸ್ಯೆ. ಇದಕ್ಕೆಲ್ಲ ಔಷಧ ಮೆಣಸಿನ್ಕಾಯಿಗೆ ಹೆಚ್ಚಿಗೆ ಹೊಡಿತೀರಿ? ಹೊಡಿಬೇಕು, 1 ತಿಂಗಳಿಗೆ ಒಂದ್ಸತಿ. ನಾವು ಈಗ ಔಷಧಿನೇ ಹೊಡೆದಿಲ್ಲ ಇನ್ನು. ಮೆಣಸಿನ್ಕಾಯಿಗೆ ಹೆಚ್ಚಿಗೆ ಏನು ಬಾಧೆ ಬರ್ತದೆ? ಹುಳ ಇದು, ಆಮೇಲೆ ಇದಕ್ಕೆ ಏನೋ ಅಂತಾರೆ ರೋಗ, ಇದು ಬರುತ್ತೆ ಅಷ್ಟೇ.
ಒಣಮೆಣಸಿನ್ಕಾಯಿ ಮಾಡೋ ಪ್ರಯತ್ನ ಮಾಡಿಲ್ಲ, ಆಮೇಲೆ ಅದೇ ತಳಿ ಬೇರೆ. ನೀವು ಬರಲ್ಲ. ಹಸಿಮೆಣಸಿನ್ಕಾಯ್ದು ಹಾಕ್ತೀರಿ. ಎಲ್ಲ ಮನೆಯಲ್ಲೆಲ್ಲ ಸಹಕಾರ ಮಾಡ್ತಾರೆ. ಸ್ವಲ್ಪ ನೋಡ್ರಿ, ಈ ಮೂಲಕ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಒಂದೇ ಬೆಳೆ ಮಾಡಿರಿ ರೇಟ್ ಸಿಗಲ್ಲ, ಬೆಳೆನೂ ಹೋಯ್ತು. ಆಗ ಅದರೊಳಗೆ ಮಿಶ್ರ ಬೆಳೆ ಮಾಡ್ಕೊಂಡು ಮಾಡ್ತಾಯಿದ್ರಿ ಈಗ ಒಮ್ಮೆ ಅನುಕೂಲ ಒಂದು ಆಗುತ್ತೆ ಟೈಮು ಅನುಕೂಲ ಆಗುತ್ತೆ ರೈತರಿಗೆ. ಈ ಶುಂಠಿ ಎಲ್ಲರಿಗೂ ಒಳ್ಳೆ ರೇಟ್ ಆಗಿಬಿಟ್ಟೈತಿ. ಒಂದು ಟೈಮ್ ಆಯ್ತು, ಈಗಿಲ್ಲ. ಈ ವರ್ಷ ಆಯಿತು, ಇಲ್ಲಿ ತನಕ ರೈಟೇ ಇರಲಿಲ್ಲ. ರೈತ ಸತ್ತೋದ, ಏನು ಮಾಡಂಗಿಲ್ಲ. ಅದಕ್ಕೇನು ಮಾಡ್ಬೇಕಂತ ರೈತರು? ಅದಕ್ಕೆ ಬೇರೆ ಬೇರೆ ಬೆಳೆ ಅದೊಂದು ಸ್ವಲ್ಪ ಬೆಳ್ಕೊಂತ ಇರಬೇಕು. ಜೀವನ ಅಷ್ಟೇ, ರೈತಂದೇನೇನು ಅವನೇನು ಏನು ಮಾಡೋಕ್ಕಾಗಲ್ಲ. ಕೊಟ್ಟೆ ಮಾಡೋಕ್ಕಾಗಲ್ಲ, ಅಲ್ಲೇ ಅವರೇ ಅಲ್ಲ ಎಲ್ಲ ಅನ್ನ ಹಾಕೋದು, ಪ್ರಪಂಚಕ್ಕೆ ಅನ್ನ ಹಾಕೋದು. ಅದೇ ಬಟ್ ಅಲ್ಲಿ ನಾವು ಅನ್ನ ಹಾಕ್ತಿವಿ, ಬೆಳಿತೀವಿ, ನಮಗೆ ಸರಿಯಾದ ರೀತಿ ರೈಟ್ ಸಿಗಲ್ವಲ್ಲ, ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಇನ್ನೊಂದು ಹಿಂಗಿದೆ ಅಂದರೆ, ಇರೋ ವ್ಯವಸ್ಥೆ ಒಳಗಡೆ ನಾವು ಯಾವ ರೀತಿ ಅನುಕೂಲ ಮಾಡ್ಕೋಬೇಕು. ಇರೋ ವ್ಯವಸ್ಥೆ ಹಂಗೆ ಯಾರು ಬಂದರೂ ಅಷ್ಟೇ, ಇರೋದ್ರಾಗೆ ಹೆಂಗೆ ವ್ಯವಸ್ಥೆ ಅನುಕೂಲ ಮಾಡಿದ್ದೀವಿ. ಅಲ್ಲಿ ಏನೇನು ಈ ಥರ ತೊಂಡೆ ಒಳಗೆ ಮೆಣಸಿ ಗಿಡ ಮಾಡಿದ್ದೀವಿ. ಒಂದು ವರ್ಷ ರೈಟೇ ಸಿಗಲಿಲ್ಲ, ಒಂದು ವರ್ಷ ಸಿಗುತ್ತೆ. ಈ ತೊಂಡೆಯಲ್ಲಿ ಇನ್ನು ಮಾರ್ಚಿಂದ ಬರೀ 10 ರೂಪಾಯಿ 8 ರೂಪಾಯಿ ತೊಂಡೆ ಬರುತ್ತೆ, ತಗೊಂಡೇ ಇರೋಲ್ಲ. ಅವಾಗ ಮೆಣಸಿಕಾಯಿ ಒಂದು ಟೈಮ್ ರೈಟ್ ಸಿಗ್ತಾಗ ತೊಂಡೆಕಾಯಿ ಇದು ಮೆಣಸಿಕಾಯಿ ಆಗುತ್ತೆ. ಹಂಗೆ ರೈತರಿಂದೇನೆ ಒಂದರಾಗೆ ನೆಚ್ಕೊಂಡು ಏನು ಮಾಡೋಕ್ಕಾಗಲ್ಲ, ಜೀವನ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಬೇರೆ ಬೇರೆ ಹಿಂಗೆ ಬೆಳ್ಕೊಂಡು ಜೀವನ ಮಾಡ್ಬೋದು ಅಷ್ಟೇ, ಕಷ್ಟ. ಇನ್ನು ಸ್ವಲ್ಪ ದಿನ ಅಂದರೆ 1 ವರ್ಷ 2 ವರ್ಷ ಅಂದರೆ ಆಳು ಸಿಗಲ್ಲ. ಇನ್ನು ರೈತಂದು ಭಾರಿ ಕಷ್ಟ ಇದೆ ಇನ್ನು ಮುಂದೆ. ಈ ವರ್ಷನ ಈಗ ನಮ್ಮ ಕಡೆ ಈಗ ಆಳು ಸಿಗ್ತಾಯಿಲ್ಲ, ಎಲ್ಲ ಬೆಂಗಳೂರು ಬೇಕ್ರಿ ಅಂತ ಹೋಗ್ಬಿಟ್ಟಿದ್ದಾರೆ. ಈಗ ಆಳೇ ಇಲ್ಲ, ಈಗ ಕೂಲಿ ಕಾರ್ಮಿಕರಿಗೆ ಕಮ್ಮಿ ಆಗೋಯ್ದಾರೆ. ನಾವೀಗ ಕಳೆ ಕೀಳಿಸ್ಬೇಕಾಯ್ತು, 4 ತಿಂದ ಹೇಳಿದ್ರು ಒಬ್ಬರು ಬರ್ತಾಯಿಲ್ಲ ಈಗ. ನೀವು ಮನೆಯವರು ಮಾಡ್ತೀರಿ? ನಾವು ಮನೆಯವ್ರು ಮಾಡೋಕ್ಕೆ ಈಗೇನು ಮಾಡೋಕ್ಕಾಗ್ತಾಯಿಲ್ಲ, ನೋಡಬೇಕು ಅಷ್ಟಿದೆ. ಸರಿ ಗೌಡ್ರೆ, ತುಂಬ ಧನ್ಯವಾದಗಳು. ಧನ್ಯವಾದ.